ಐ ರಿಕ್ವೆಸ್ಟ್ ಜನ್ ಜಿ ಟು ಆಕ್ಟಿವ್ ರಿಯಾಕ್ಟ್. ಈ ಜನಾಂಗ ಇದೆಯಲ್ಲ, ಹೊಸ ಜನಾಂಗ, ಅದು ಬಂದು ಇದನ್ನು ಕೈಗೆತ್ಕೊಳ್ಬೇಕು ಅಂತ ಆಸೆ ಪಡ್ತೀನಿ. ನಾ ಅವ್ರನ್ನ ಹಿಂಬಾಲಿಸ್ತೀನಿ. ಯಾರು ಅವ್ರು ನನಗೆ ಗೊತ್ತಿಲ್ಲ. ಅದು ಅವರು ಯೋಚನೆ ಮಾಡಬೇಕಾದದ್ದು, ಬಿಲ್ಡಿಂಗ್ ಅಲ್ಲ ಅವ್ರ ಮಕ್ಕಳು, ರಸ್ತೆ ಅಲ್ಲ ಅವ್ರ ಮಕ್ಕಳು, ಸರ್ಕಾರದ ಮಕ್ಕಳು, ರಸ್ತೆ ಅಲ್ಲ, ಬಿಲ್ಡಿಂಗ್ ಅಲ್ಲ, ಜನಗಳು ತನ್ನ ಮಕ್ಕಳು ಅಂತ ಅನ್ಕೊಳ್ಬೇಕು. ಒಂದು ಸರ್ಕಾರ ಜನಗಳು ತನ್ನ ಮಕ್ಕಳು ಅಂದ್ಕೊಳ್ಬೇಕು. ಅದೇ ಇಲ್ಲದೆ ಇದ್ದ ಅಂತಂದಾಗ ರಸ್ತೆ ಅವ್ರ ಮಕ್ಕಳು, ಬಿಲ್ಡಿಂಗ್ಗಳವ್ರ ಮಕ್ಕಳು, ದುಡ್ಡು ಅವ್ರ ಮಕ್ಕಳು ಅಂತ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕೂ ಒಂದು ಅತಿ ಆದಾಗ ಅದಕ್ಕೂ ಒಂದು ಕಾಲ ಬರುತ್ತೆ ಅಂತ ಅಂದ್ಕೊಳ್ಬೇಕು ನಾವು, ಅಷ್ಟೇ. ಬಟ್ ಇವರಿಬ್ಬರ ನಡುವೆ ಜಗಳ ಇದೆಯಲ್ಲ, ಕುಮಾರಸ್ವಾಮಿ ಮತ್ತು ಯಾರು ಡಿ ಕೆ ಮತ್ತು ಇನ್ನೊಬ್ರು ಯಾರು ಅಶೋಕನ, ಮೂರು ಜನರು ಅಪರಾಧಿಗಳೇ ಅಲ್ರಿ, ಕಲ್ಪ್ರಿಟ್ಸೆ. ಇದಾದರೆ ಒಬ್ಬರಲ್ಲ, ಅವರು ಇವರು ಅಂತ ಹೇಳ್ತಿರ್ತಾರೆ, ಎಲ್ಲರೂ ಅಲ್ರಿ. ಎಂಥ ದುರಂತ ಇದು ಇಂಡಿಯಾದ್ದು, ನಮ್ಮದು ರಾಜ್ಯದ್ದು. ಹಂಚ್ಕೊಂಡು ಥರ ಮಾಡ್ತಾ ಇದ್ದಾರೆ. ಎಲ್ಲರೂ ಈಕ್ವಲಿ ಕಲ್ಪಿಟ್ಸೆ. ಮತ್ತು ಅವ್ರ ಕಣ್ಣೀರೆಲ್ಲ ಸುಳ್ಳು, ಕ್ರೂರ, ಕ್ರಿಯರ್. ಹೇಳಿ, ನೀವು ಓದ್ಬಿಟ್ಟು ಹೇಳ್ಬೇಕು. ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ ನಾನು, ನಿಮ್ಮನ್ನ ಬೇರೆಯವರು ಅಂತ ಅಂದ್ಕೊಂಡಿಲ್ಲ, ನಿಮ್ಮನ್ನ ಸ್ನೇಹಿತರು ಅಂದ್ಕೊಂಡು ನಾನು ಕೇಳ್ತಾ ಇರೋದು, ನಿಮ್ಮನ್ನ ಬೇರೆಯವರು ಅಂದ್ಕೊಂಡಿಲ್ಲ. ಹೇಳಿ ನಿಮಗೆ ಆಮೇಲೆ ಇಲ್ಲ, ಓದ್ಬೇಕು ನೀವು. ಅದೇ ದೊಡ್ಡ ದುರಂತ, ದೊಡ್ಡ ದುರಂತ. ನೀವೇ ಪಾಠ ಮಾಡಬೇಕು, ಅವ್ರದ್ದು ಆಗಬೇಕು ಜರ್ನಲಿಸ್ಟ್ಗಳು. ಆ ನಿರೀಕ್ಷೆಯಿಂದ ನಾನು ನಿಮ್ಗೆ ಹೇಳ್ತಾ ಇರೋದು. ಯಾಕೆ? ಎಸ್ ಸರ್, ಥ್ಯಾಂಕ್ ಯು. ಒಂದು ವಿಷಯ ಹೇಳಿ, ನಾವು ಈಗ ಚರ್ಚೆ ಮಾಡಿ ನಾವು ಇಲ್ಲಿ ತಪ್ಪಿದ್ರೆ ತಪ್ಪು ಅಂತ ಹೇಳ್ರಿ, ಅದು ಸರಿ ಇಲ್ಲದ್ರೆ ಸರಿ ಅಂತೇಳಿ ನಿಮ್ಮ ಫ್ರೆಂಡ್ಸ್ಗಳ ಲೆಕ್ಕದಲ್ಲೇ ಜರ್ನಲಿಸ್ಟ್ಗಳು ಹೇಳಿ. ನೀವು ಯಾಕೆ ಪ್ರತ್ಯೇಕವಾಗಿ ನೀವು ಬರೀ ರಿಪೋರ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ರಿ? ಯಾಕೆ? ಅಟ್ಲೀಸ್ಟ್ ನೀವು ಸಂವಾದ ಮಾಡ್ಬೋದಲ್ಲ, ನಿಮಗೆ ನೀವೇ. ಹಿಂದೆ ಆಗ್ತಿತ್ತು, ಮತ್ತು ಸ್ಪರ್ಧೆ ಮಾಡಬೇಡಿ ಜರ್ನಲಿಸ್ಟ್ಗಳೇ. ನೀವೇ ನಮ್ದು ಫಸ್ಟ್ ಹಾಕ್ಬಿಡ್ಬೇಕು ಅಂತ. ಅದು ಸ್ವಲ್ಪ ಬಿಟ್ಬಿಟ್ಟು ಶೇರ್ ಮಾಡಿ.